ಗೈಸ್ ನೋಡ್ತಾ ಇದ್ದೀನಿ ಯಾವ್ದು ತಗೊಳೋದು ಅಂತ. ಗೈಸ್ ಮಾಲ್ ರೀಚ್ ಆದೆ, ಬನ್ನಿ ಗೈಸ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್ ಇವತ್ತಿನ ಬ್ಲಾಗ್ನ ನಾನು ಮನೇಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಇವತ್ತಿನ ಬ್ಲಾಗ್ಗೆ ನಿಮಗೆ ಸ್ವಾಗತ. ಸೊ ಇವತ್ತು ನಾನು ಫಸ್ಟ್ ಇದನ್ನು ಫಿಶ್ ಟ್ಯಾಂಕ್ ತೊಳೆಯಲೇಬೇಕು. ಇವತ್ತು ಭಾಳ ದಿವಸ ಇದ್ದೀನಿ ತೊಳೆದಿಲ್ಲ. ಅದು ಬಿಟ್ಟರೆ ನಾನು ನಿನ್ನೆ ಹೇಳಿದ್ದೆ ಗೈಸ್ ಸ್ವಲ್ಪ ಡ್ರೆಸ್ ತೊಗೊಳಕ್ಕೆ ಹೋಗಬೇಕು, ನನಗೆ ಶಾರ್ಟ್ಸ್ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಮತ್ತೆ ಆಮೇಲೆ ಅದಕ್ಕೂ ಹೋಗಬೇಕು. ಸೊ ಬನ್ನಿ ಹೋಗುವ. ಫಸ್ಟ್ ಈಗ ನಮ್ಮನೆ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡಬೇಕು, ಮಾಡೋಣ. ಇಲ್ಲಿ ನಮ್ಮ ಸಿಸ್ಟರ್, ನಮ್ಮ ತ್ರಿಪುರ ಸುಂದರಿ ಅವರು ಇಲ್ಲೇ ಕುಂತಿದ್ದಾರೆ. ಇವಳು ತ್ರಿಪುರ ಸುಂದರಿನ ನೀವೇ ಹೇಳಿ ಗೈಸ್. ಸೊ ಲೆಟ್ಸ್ ಗೋ ಗೈಸ್, ಮಾಡೋಣ. ಇವತ್ತು ಏನೇನಾಗುತ್ತೆ ಎಲ್ಲ ನೋಡೋಣ. ಲೆಟ್ಸ್ ಗೋ. ಫಸ್ಟ್ ಈಗ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕು, ಮಾಡಿ ಇಲ್ಲಿಂದ ರೆಡಿಯಾಗಿ ಬಟ್ಟೆ ತೊಗೊಂಡು ಹೋಗೋಣ. ಗೈಸ್ ತೊಳೆದಕ್ಕೆ ತೆಗ್ದೀನಿ. ಫಸ್ಟು ಒಂದರಲ್ಲಿ ನೀರು ಇಟ್ಕೋಬೇಕು, ಒಂದರಲ್ಲಿ ಇದು ಇಡಬೇಕು. ಯಾವತ್ತೂ ಯಾರು ಫಿಶ್ನ ಕೈಯಾಗಿ ಹಿಡಿಬಾರ್ದು. ಹಿಂಗೆ ಕಪ್ಪಿರುತ್ತಾ, ಹಿಂಗೆ ಹೋದರೆ ಅದು ಗೈಸ್ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಹಿಂಗೆ ಫಿಶ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಮುಗಿತೀವಿ ಫಿಶ್ ಟ್ಯಾಂಕಿಂದ. ಸೊ ಲೆಟ್ಸ್ ಗೋ ಗೈಸ್. ಆಮೇಲೆ ನಾನು ಇಲ್ಲಿಂದ ಶಾಪಿಂಗ್ ಹೋಗಬೇಕು. ಫಸ್ಟ್ ಈ ಮೀನ ಇಲ್ಲಿಗೆ ಶಿಫ್ಟ್ ಮಾಡಿ ಅಲ್ಲಿ ವಾಪಸ್ ಇಡೋಣ. ಬನ್ನಿ, ಬಿಡ್ತಾ ಇದ್ದೀನಿ ಗೈಸ್. ಇದ್ರಾಗ ಹೋಯ್ತು ಅಷ್ಟೇ ಗೈಸ್. ಈಗ ಒಂದು ಸ್ಪ್ರೈಟ್ ಕುಡಿತಾ ಇದ್ದೀನಿ ಗೈಸ್. ಬಿಸಿಲಿಗೆ ತಡೆಯೋಕ್ಕಾಗಲ್ಲ, ಡೈಲಿ ನಾನು ಕುಡಿತಾನೇ ಇರ್ಬೇಕು ಅನಿಸುತ್ತೆ ಗೈಸ್. ಈಗ ನಾನು ಅಲ್ಲಿಂದ ಬಂದು ಸ್ವಲ್ಪ ಕಟ್ಟಿಂಗ್ ಮಾಡ್ಸೋಣ ಅಂತ ಹೋಗ್ತಿದ್ದೀನಿ. ಭಾಳ ದಿವಸ ಆಗಿದ್ವಿ ಕಟ್ಟಿಂಗೇ ಮಾಡಿಸಿಲ್ಲ. ಬೆಳಗ್ಗೆ ಎದ್ದರೆ ಅದೇ ಹೋಟ್ಲು ಅದೇ ಇದು ಅಂತ ಮಾಡ್ಸೋಕ್ಕೆ ಆಗ್ತಿದ್ದಿಲ್ಲ. ಸೊ ಇವಾಗ ಮಾಡಿಸೇ ಬಿಡೋಣ, ಇವತ್ತು ಹೆಂಗಿದ್ರು ಫ್ರೀ ಇದ್ದೀನಿ ಅಂತ. ಈಗ ಕಟ್ಟಿಂಗ್ ಹೋಗಬೇಕು, ಆಮೇಲೆ ಅಲ್ಲಿಂದ ಶಾಪಿಂಗ್ ಹೋಗಬೇಕು. ಇವತ್ತು ಸ್ಪೆಂಡಿಂಗ್ ಟೈಮ್ ಫಾರ್ ಮೀ. ನನಗೆ ಏನೇನೆಲ್ಲ ಅವಶ್ಯಕತೆ ಇದೆ ಇವತ್ತೆಲ್ಲ ಮುಗಿಸ್ಕೊಂಬಿಡೋಣ ಅಂತಿದ್ದೀನಿ. ಈಗ ಫಸ್ಟ್ ಏರ್ ಕಟ್ ಆದಮೇಲೆ ಶಾಪಿಂಗ್. ಲೆಟ್ಸ್ ಗೋ. ಹೇರ್ ಕಟ್ ಆಯಿತು. ಸೊ ಈಗ ಮನೆಗೆ ಹೋಗ್ತಿದ್ದೀನಿ ಹೇರ್ ಕಟ್ ಮುಗಿಸ್ಕೊಂಡು. ಸೊ ಅಲ್ಲಿಂದ ಪಟ್ಟಂತ ರೆಡಿಯಾಗಿ ಮತ್ತೆ ಶಾಪಿಂಗ್ ಹೋಗಬೇಕು. ಹೋಗೋಣ ಬನ್ನಿ ಗೈಸ್. ಕಟ್ಟಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿಸಿದ್ದೆ, ಹೇಗಿದೆ ಕಮೆಂಟ್ ಹಾಕಿ. ಬನ್ನಿ ಈಗ ರೆಡಿಯಾಗಿ ಮತ್ತೆ ಶಾಪಿಂಗ್ ಹೋಗೋಣ ಗೈಸ್. ಅಲ್ಲಿಂದ ಮನೆಯಿಂದ ಸ್ವಲ್ಪ ರೆಡಿಯಾಗಿ ಸ್ನಾನಗಿನ ಮಾಡಿಕೊಂಡು ಹೋಟ್ಲ ಹತ್ರ ಬಂದಿದ್ದೀನಿ. ಇಲ್ಲಿ ಊಟ ಮಾಡಿಕೊಂಡು ಈಗ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೊಟ್ಟೆ ಸಿಗಿದೆ, ಊಟ ಮಾಡಿ ಬರೋಣ. ಮಮ್ಮಿ ಇಲ್ಲೇ ಕೂತಿದ್ದಾರೆ. ಸೊ ಬನ್ನಿ ಗೈಸ್, ಊಟ ಮಾಡಿ ಹೋಗೋಣ. ಲೆಟ್ಸ್ ಗೋ. ಚಪಾತಿ ಮುಳುಗಾಯಿ ಪಲ್ಯ. ಸೊ ಗೈಸ್ ಫೈನಲಿ ಹೋಗ್ತಾ ಇದ್ದೀನಿ ಮಾಲ್ ಕಡೆ. ಸೊ ನಾನು ಕನ್ಫ್ಯೂಸ್ ಆಗಿದ್ದೀನಿ ಗೈಸ್, ಮಾಲಿಗೆ ಹೋಗೋದಾ ಅಥವಾ ನಾರ್ಮಲ್ ಯಾವ್ದಾನ ಅಂಗಡಿಗೆ ಹೋಗೋಣ ಅಂತ. ಸೊ ಕನ್ಫ್ಯೂಸ್ ಆಗಿದ್ದೆ. ಇವಾಗ ಕ್ಲಿಯರಾಗಿ ಮಾಲಿಗೆ ಹೋಗೋಣ, SS ಮಾಲಿಗೆ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಮಾಲ್ ಹತ್ರ ರೀಚ್ ಆದಮೇಲೆ ಸಿಗ್ತೀನಿ. ಸೊ ಬನ್ನಿ ಈಗ ಮಾಲಿಗೆ ಹೋಗ್ಬೇಕು ಫಸ್ಟು. ಅದು ನಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಗೈಸ್, ಸ್ವಲ್ಪ ಸ್ಟ್ರೇನ್ ಆಗುತ್ತೆ ಈ ಬಿಸಿಲಿಗೆ. ಸೊ ಲೆಟ್ಸ್ ಗೋ. ಈಗ ಮಾಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡೀನಿ. ಮಾಲಿಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ವಾಪಸ್ ಹೋಟ್ಲ ಕಡೆ. ಗೈಸ್ ಮಾಲ್ ರೀಚ್ ಆದೆ, ಬನ್ನಿ ಒಳಗೆ ಹೋಗು. ಜುಡಿಯೋ ಗೈಸ್ ನೋಡ್ತಾ ಇದ್ದೀನಿ ಯಾವ್ದು ತಗೊಳೋದು ಅಂತ. ಲಿಟ್ರಲಿ ಗೈಸ್ ಹೆಂಗಾಗಿದೆ ಅಂದರೆ ಬಿಸಿಲಿಂದ ಹೊರಗಡೆ ಬಂದಾಗ ಲೇಸಿಗೆ ಕೂಲ್ ಆಗ್ತಿದೆ. ನೋಡ್ತಾ ಇದ್ದೀನಿ ಗೈಸ್ ಶಾರ್ಟ್ಸ್ ಯಾವ್ದು ತಗೋಬೋದು ಅಂತ. ಸೊ ನನಗೆ ಇಷ್ಟ ಆಗಿದ್ದು ಯಾವುದು ಸಿಗ್ತಾನೇ ಇಲ್ಲ. ಸೆಲೆಕ್ಟ್ ಮಾಡ್ಕೊಂಡು ಹೋಗಬೇಕು, ಬೇಗ ಫಾಸ್ಟಾಗಿ ಹೋಗ್ಬೇಕು ಗೈಸ್. ನಾನು ಅಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು SS ಮಾಲಿಂದ ಮನೆಗೆ ಬಂದೆ, ತೊಗೊಂಬಂದೆ ಬಟ್ಟೆಸ್ ಎಲ್ಲ. ಬಟ್ಟೆ ಸ್ವಲ್ಪ ಇಲ್ಲಿ ರಶ್ ಇತ್ತಂತ ಬೇಗ ಬಂದೆ. ನಾನು ಬಟ್ಟೆ ಎಲ್ಲ ಮನೆಗೆ ಇಟ್ಟು ಸೊ ಇವಾಗ ಹೋಟ್ಲ ಹತ್ರ ಬಂದಿದ್ದೀನಿ. ಇವಾಗೆಲ್ಲ ಕ್ಲೀನ್ ಆಯಿತು. ಇವಾಗೆಲ್ಲ ಕಸ ಹೊಡೆದು ನೀರೆಲ್ಲ ತಂದಿದ್ದಾಯಿತು. ಸೊ ಓಕೆ ಗೈಸ್, ಈಗ ನಿಮಗೆ ಸಂಜೆ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಏನೇನಿಲ್ಲ ಅಂತ. ಸೊ ಇವತ್ತೊಂದು ಸ್ವಲ್ಪ ಫ್ರೆಶ್ ಇದೆ ಗೈಸ್ ಮೈಂಡ್. ಯಾಕಂದರೆ ಬೆಳಗಿಂದ ಅದೇ ಹೋಟ್ಲು ಅದೇ ಇದ್ದಿತ್ತು. ಇವಾಗ ಸ್ವಲ್ಪ ಹೊರಗಡೆ ಇದ್ದೆ ನಾನು. ಅದೇ ಏರ್ ಕಟ್ಟು ಬೆಳಗಿಂದ ನನಗೋಸ್ಕರ ನಾನು ಮಾಡ್ಕೊಂಡಿದ್ದೀನಿ ಇವತ್ತು. ಸೊ ಬನ್ನಿ ಮನೆಗೆ ಹೋಗಿ ಏನೇನು ತೊಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಆಮೇಲೆ. ಗೈಸ್ ಆಮ್ಲೆಟ್ ತಿನ್ನಂಗೆ ಆಗ್ತಿತ್ತು, ಅದಕ್ಕೆ ಆಮ್ಲೆಟ್ ಹಾಕ್ಕೊಂಡು ತಿಂತಾ ಇದ್ದೀನಿ ಗೈಸ್. ಇನ್ನು ಅಮ್ಮ ಬಂದಿಲ್ಲ, ಅದಕ್ಕೆ ಹೊಟ್ಟೆ ಹೆಸರಿದೆ ಅಂತ ಹಾಕ್ಕೊಂಡು ತಿಂತಾಯಿದ್ದೀನಿ. ಈಗ ನಾನು ಮನೆಗೆ ಬಂದೆ. ಸೊ ನಾನು ಆವಾಗಲೇ ತೋರಿಸ್ತೀನಿ ಅನ್ನಲ್ಲ ಏನಿಲ್ಲ ಗೈಸ್. ಒಂದು ಟೀ ಶರ್ಟ್ ತಗೊಂಡೆ, ಬಿಟ್ಟರೆ 2 ಶಾರ್ಟ್ಸ್ ತೊಗೊಂಡಿದ್ದೀನಿ. ಇದೊಂದು ಕಲರ್, ಇದು ಬ್ಲೂ ಇದೆ, ನಿಮ್ಮ ಬ್ಲ್ಯಾಕ್ ಕಾಣಿಸ್ತಿದೆ ಅನಿಸುತ್ತೆ. ಇದಿಷ್ಟು ತೊಗೊಂಬಂದೆ ಗೈಸ್ ಇವತ್ತು ಹೋಗಿ. ಸೊ ಹಾಗೆ ಏರ್ ಕಟ್ಟು ಆಯಿತು. ಸೊ ಓಕೆ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ವಿಡಿಯೋಗೋಸ್ಕರ ಕಾಯ್ತಾರೆ ಅಂತ ಹೇಳ್ತಾ ಟೇಕ್ ಕೇರ್ ಗೈಸ್, ಬಾಯ್. ನಾಳೆ ಸಿಗುವ.